ರಮೇಶ್ ಕುಮಾರ್ ಒಕ್ಕಲಿಗರ ವಿರೋಧವಾಗಿ ಮಾತನಾಡಿಲ್ಲ. 36 ನಿಮಿಷ ಇರುವ ವಿಡಿಯೋ 13 ಸೆಕೆಂಡ್ ಕಟ್ ಮಾಡಿ ತಿರುಚುವ ಕೆಲಸ ಮಾಡಿದ್ದಾರೆ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಗ್ರಾಮದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದು, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಜಾತ್ರೆ ಹೆಸರಿನಲ್ಲಿ ರಾಜಕಾರಣ ಮಾಡ್ತೀರಾ? ಕೆಸಿ ವ್ಯಾಲಿ ನೀರು ನಿಂತು ಹೋಗಿದೆ, ಕೆರೆಗಳು ಬತ್ತು ಹೋಗಿವೆ, ಕೊಳವೆ ಬಾವಿಗಳಲ್ಲಿ ನೀರು ಬರ್ತಿಲ್ಲ. ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿ ಒಕ್ಕಲಿಗರು ಅಂತ ಹೇಳಿದವರು ಎಲ್ಲಿ ಹೋಗಿದ್ದೀರಾ? ನೀರಿಲ್ಲದೆ ಒಕ್ಕಲಿಗರು ರೈತರು ಈಗ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿದವರ ವಿರುದ್ಧ ರಮೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಆ ವಿಡಿಯೋ ಎಡಿಟ್ ಮಾಡಿ ತಿರುಚುವ ಕೆಲಸ ಮಾಡ್ತಿದ್ದಾರೆ. ನಮ್ಮ ನಾಯಕರು ಯಾವತ್ತೂ ಜಾತಿವಾದಿಗಳಲ್ಲ ಅಂತ ನಮ್ಮ ಮುಖಂಡರು ಅಪಪ್ರಚಾರಕರಿಗೆ ತಿಳಿಸಬೇಕು ಅಂತ ಹೇಳಿದ್ರು. ನಿಮ್ದು ಒಂದು ಬಾಳ ರಾತ್ರಿ ಹೊತ್ತು ಮಾಡಿದ ಕ್ಯಾನ್ವಾಸ್ ಈಗ ಬಂದ್ರೆ ಇಲ್ಲೇ ಕೊಡ್ತೀನಿ, ಮೈಕ್ ಮಾತಾಡಿ ಹೇಳಿ ಜನರಿಗೆ. ಪತ್ತೆ ಇಲ್ಲ. ಅವತ್ ರಾತ್ರಿ ಅಷ್ಟೇ ಕೆಲಸ ಅವ್ರದ್ದು. ನಾನು ಬ್ರಾಹ್ಮಣ ನಿಜ, ನಾನೀಗ ಜಾತಿ ಬದಲಾಯಿಸ್ಕೊಳಕ್ಕಾಗತ್ತಾ? ಅಂದ್ರೆ ನನ್ನ ಬದುಕೇನು ತೋಟ, ನಿನ್ ಬದುಕೇನು? ಬ್ರೋಕರ್ಗಳೆಲ್ಲ ಬಂದಿದ್ರು, ನಿಮ್ದೇನು ಬದುಕು? ಎಲ್ಲಿ ತೋಟ? ಎಲ್ಲಿ ವ್ಯವಸಾಯ? ಎಷ್ಟಾಗಿದೆ ಮಲ್ಚಿಂಗ್ ಪೇಪರ್ ರೇಟು? ಯೂರಿಯಾ ಎಷ್ಟು? DAP ಎಷ್ಟು? ರೈತ ಏನಾಗಿದ್ದಾನೆ? ರೈತರಂತೆ, ಒಕ್ಕಲಿಗರಂತೆ, ಜಾತಿಯಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ? ಯಾರಿಗೂ ಹೆದರ್ಸದ್ ನೀವು? ರಮೇಶ್ ಕುಮಾರ್ಗ ಹೆದರಿಕೆ ಅನ್ನೋದು ನಮ್ಮ ಜನ್ಮದಲ್ಲಿ ಜಾತಕದಲ್ಲೇ ಇಲ್ಲ. ನೂರಾರು ಜನ, ಸಾವಿರಾರು ಜನ ಹೆಣ್ಮಕ್ಕಳಿಗೆ ಶಾಮಿಯನ್ನ ಹಾಕಿ ಗೌರವವಾಗಿ ಚೇರ್ಸ್ ಹಾಕಿ ಅರಸಿನ ಕುಂಕುಮ, ಎಲೆ, ಅಡಿಕೆ, ಹೂವು 50,000 ರೂಪಾಯಿಗಳನ್ನು ಅವ್ರ ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಳ್ರಮ್ಮ, ನಿಮ್ಮ ಕುಟುಂಬ ನಿಮ್ಗೆ ಏನು ಬೇಕು ಉಪಯೋಗಿಸ್ಕೊಳ್ಳಿ, ಗುಂಪು ಕಟ್ಕೊಳ್ಳಿ, ಕರೆಕ್ಟಾಗಿ ನಿಮ್ಮಲ್ಲಿ ಮಾಡ್ಕೊಳ್ಳಿ, ಆಮೇಲೆ ವಾಪಸ್ ಕಟ್ಟಿ ಬಡ್ಡಿ ಗಿಡ್ಡಿ. ಅಂದ್ರೆ ನಿಮ್ಗೆ ಊರುಗಳಲ್ಲಿ ಜನರ ರಕ್ತ ಇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟರ್ ಬಡ್ಡಿ ಅವರು. ನೀವು ಬಂದು ರಮೇಶ್ ಕುಮಾರ್ನ ಸೋಲ್ಸು. ಅವರೇನೋ ಕರೆಕ್ಟು, ಅವ್ರಿಗೆ ಬಡ್ಡಿ ವ್ಯಾಪಾರ ನಿಂತಂತ ಅವ್ರು ಬಂದ್ರು, ನೀವು ಹಂಗೆ ಹೊರಟ್ಬಿಟ್ರಲ್ಲ. ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲದಂಗೆ ಮಾಡಕ್ ಬಿಟ್ರಲ್ಲ. ಸೋಲಿಸಲ್ಲಯ್ಯ ಸ್ವಾಮಿ, ಪಡೆಯಲ್ಲಯ್ಯ ಈ ಸಾರಿ. ಪಡೆಯಸ್ತ್ರಿ మీరు నేనేం పడిపోతుంది, మీరు ఎక్కడ ఉన్నారంటారా? ఎక్కడ ఉన్నారు మీరు? ಅಲ್ಲಪ್ಪ, ರಾತ್ರಿ ಹೊತ್ತು ಬಂದು ನೀವು ಪ್ರಚಾರ ಮಾಡಿದ್ರಲ್ಲ ಕತ್ಲಲ್ಲಿ, ಒಕ್ಕಲಿಗರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಕ್ಕಲಿಗರನ್ನು ಗೆಲ್ಲಿಸ್ಬೇಕು ಅಂತ ಹೇಳಿದ್ರಲ್ಲ. ನಾನು ನಿಜನಪ್ಪ, ನಾನು ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ, ನನ್ನ ಜಾತಿಯನ್ನು ನಾನು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಒಕ್ಕಲಿಗರ ಕಸುವಾದ ವ್ಯವಸಾಯ, ದನಕರುಗಳನ್ನ ಮೇಯಿಸ್ತಕ್ಕಂಥದ್ದು ಇವತ್ತು ನಾನು ಮಾಡ್ತಾ ಇದ್ದೀನಪ್ಪ. ಒಕ್ಕಲಿಗರ ಹೆಸರುಕೊಂಡು ಬಂದವರು ಏನ್ ಮಾಡ್ತಾ ಇದ್ದಾರೆ, ನೀವು ಹೇಳ್ಬೇಕಲ್ಲಪ್ಪ ಅದನ್ನ ಅಂತ ಕೇಳಿದ್ರೆ ತಪ್ಪ? ಅದು ತಪ್ಪ? ಅಥವಾ ಒಕ್ಕಲಿಗರ ಹೆಸರು ಓಟ್ ಹೇಳಿ ನನ್ನನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿ ನನ್ನನ್ನು ಸೋಲಿಸಿದ್ರಲ್ಲ. 11 ತಿಂಗಳಿಂದ ಮುದ್ವಾಡಿ ಕೆರೆಗೆ, ಸಗ್ರಾರ ಕೆರೆಗೆ, ಜನಗಟ್ಟ ಕೆರೆಗೆ ನೀರು ಬರ್ಲಿಲ್ವಲ್ಲ, ಅದನ್ನ ಕೇಳ್ರಪ್ಪ ನೀವು ಅಂತ ಹೇಳಿದ್ರು. ಅದನ್ನ ಆ ಮಾತಾಡಿರ್ತಕ್ಕಂಥ 36 ನಿಮಿಷಗಳ ಮಾತನ್ನ ಕೇವಲ 13 ಸೆಕೆಂಡ್ ಆ ಜಾತಿಯ ಹೆಸರುಗಳನ್ನು ಮಾತ್ರ ಎಡಿಟ್ ಮಾಡಿ ತಿರುಚಿ ಇವತ್ತು ಅವರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ.
ಇದಕ್ಕೆಲ್ಲ ನಾವು ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ಮುಖಂಡರು ಧೈರ್ಯವಾಗಿ ಹೇಳಬೇಕು, ನಮ್ಮ ನಾಯಕರು ಯಾವತ್ತೂ ಜಾತಿವಾದಿಗಳಲ್ಲ, ಅವರು ಎಲ್ಲ ಜಾತಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಎಲ್ಲ ಜಾತಿಯವರನ್ನು ಕೂಡ ಇವತ್ತು ಮೊದಲಿಂದ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಹಂಗಾಗಿನೇ ಇವತ್ತು 78ರಿಂದ 2024ವರೆಗೂ ಕೂಡ 46 ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಜೀವಂತವಾಗಿದ್ದಾರೆ ಅಂದ್ರೆ ನಮ್ಮ ನಾಯಕರು ಎಲ್ಲ ವರ್ಗಗಳ ಜೊತೆಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತ ನೀವು ಹೇಳಬೇಕಾಗ್ತದೆ.